ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮನೋಹರ್, ಫಸ್ಟು ನಿಮ್ಮ ಅದ್ಭುತವಾಗಿ ತಲೆ ಕೂದಲಿತ್ತು. ಬೋಟ್ ತಲೆ ಮಾಡ್ಕೊಂಡಿದ್ದು ಏನಕ್ಕೆ? ಅನುಪಮ್ ಕೇರ್ ಇನ್ಸ್ಪಿರೇಷನ್ನ? ಇದು ಈ ಅರ್ಧಂಬರ್ಧ ಕುರ್ಚಲ್ ಕಾಡು ಥರ ಅಲ್ಲಲ್ಲಿ ಉದುರಿ ಹೋಗ್ತಿದ್ದಾಗ ನಮಗೆ ಸುಮ್ಮನೆ ಅದು ಏನು ಚೆನ್ನಾಗಿ ಕಾಣಿಸಲ್ಲ ಅಂತ ಫುಲ್ಲು ಮೊಟ್ಟೆ ತಲೆ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಹಾಗೆ ಶುರು ಮಾಡಿದೆ. ಅನುಪಮ್ ಖೇರ್ ಅವರು ಸ್ಫೂರ್ತಿ ಆದರು. ಹಾಗೆ ಮುಂದುವರಿಸಿದೆ, ಇದೇ ಒಂದು ಸ್ಟೈಲ್ ಅಂತ. ಬಟ್ ಫುಲ್ ಕೂದಲು ನಿಮಗೆ ಉದುರಿರಲಿಲ್ಲ ಹಾಂ. ಆಗ ಅಂದರೆ ಮದುವೆ ಮುಂಚೆ ಸ್ವಲ್ಪ ಚೆನ್ನಾಗೇ ಇತ್ತು ಕೂದಲು ನಿಮಗೆ. ತಲೆ ಮೇಲೆ ಟೋಪಿ ಹಾಕೊಂಡು ಓಡಾಡ್ತಾ ಇದ್ರಿ. ಹೌದು. ಫುಲ್ ಮದುವೆಗೆ ಮುಂಚೆನೇ ಬೋಡ್ಸಿದ್ದ ಇಲ್ಲ ಮದುವೆ ಆದಮೇಲೆ? ಇಲ್ಲ, ಮದುವೆಗೆ ಮುಂಚೆನೇ ಬೋಡಿಸಿದ್ದು. ಮದುವೆಗೆ ಮುಂಚೆ ಬೋಡಿಸಿದಾಗ ನಿಮ್ಮ ಮನೆಯವರು ಏನು ಹೇಳಿದ್ರು? ಅವಳು ಇದರಲ್ಲಿ ಆ ಆಕೃತಿಯಲ್ಲಿ ನೋಡಿ ಅವಳು ಏನು ಹೇಳಿಲ್ಲ. ಆಮೇಲೆ ನಾನು ಮದುವೆ ಆದಮೇಲೆ ಯಾಕೆ ಬೋಡಿಸ್ಬಾರ್ದು ಅಂತ ಅಂದ್ಕೊಂಡೆ ಅಂದರೆ, ಅವಳು ಹೆಂಡ್ತಿ ಬಂದು ಇವನು ತಲೆ ಬೋಡಿಸಿದ್ಲು ಅಂತ ಹೇಳೋದು ಬೇಡ ಅಂತ ಮೊದಲೇ ಬೋಡಿಸ್ಕೊಂಡ್ಬಿಟ್ಟೆ. ಫಸ್ಟ್ ನಿಮ್ಮ ಹೆಂಡ್ತಿ ನೋಡೋಕೆ ಹೋಗ್ತೀರಿ, ಬೋಟ್ ತಲೆಯಲ್ಲಿ ಹೋದಾಗ ಅವ್ರ ಮನೆಯವ್ರ ರಿಯಾಕ್ಷನ್ ಏನು? ಅವರಿಗೆ ಅದಾಗಲೇ ಸ್ವಲ್ಪ ಈ ಬೋಟ್ ತಲೆ ಪರಿಚಯ ಆಗಿತ್ತು ಈ ಟಿ ವಿಯಲ್ಲಿ. ಹಾಗಾಗಿ ಅವರಿಗೆ ಏನು ಅನಿಸಿಲ್ಲ. ಆಮೇಲೆ ಅವರು ಆ ವಿಚಾರ ಬಿಟ್ಟು ಮ್ಯೂಸಿಕ್ ಬಗ್ಗೆನೇ ಎಲ್ಲ ಮಾತಾಡ್ತಾಯಿದ್ರು. ಒಂದು ಮ್ಯೂಸಿಕ್ ಅಭಿಮಾನಿಯಾಗಿ ಅವರಿದ್ದರು ಮನೆಯವರೆಲ್ಲರೂ. ನನ್ನ ಹೆಂಡ್ತಿ ಆಗುವ ಅಂಥವಳು, ಅವಳು, ಅವಳ ತಮ್ಮ, ತಂಗಿ ಎಲ್ಲ ನನ್ನ ಅಭಿಮಾನಿಗಳಾಗಿದ್ದರು. ಊಟಕ್ಕೆ ಅಂತ ಕರೆದ್ರು. ಅಲ್ಲಿವರೆಗೆ ಮದುವೆನೇ ಆಗಬಾರ್ದು ಅಂತ ಒಂದು ನಿರ್ಧಾರದಲ್ಲಿದ್ದೆ. ನಾನು ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಇಂದ್ರಧನುಷು ನಾನು ತುಂಬ ಮುತುವರ್ಜಿಯಿಂದ ಚಿತ್ರಕಥೆ ಎಲ್ಲ ಮಾಡಿ ಸಿನಿಮಾ ಮಾಡಿ ಅದು ವರ್ಕೌಟ್ ಆಗಲಿಲ್ಲ. ತುಂಬ ಹತಾಶೆ, ನಿರಾಶೆ ಎಲ್ಲ ಆಯಿತು. ಇಷ್ಟು ಕಷ್ಟಪಟ್ಟು ಸಿನಿಮಾ ಇದಾಗಲಿಲ್ಲ ಅಂತ. ಅಲ್ಲಿಂದ ನಂತರ ನನಗೆ ಏನೋ ಒಂಥರ ಏನು ತೋಚಲಿಲ್ಲ ಏನು ಮಾಡೋದು ಅಂತ. ಆ ಟೈಮಲ್ಲಿ ತುಂಬ ಮಂದಿ ಸಲಹೆ ಮಾಡಿದ್ರು, ಎಷ್ಟು ದಿವಸ ಈ ಥರ ಮದುವೆನೇ ಆಗಬಾರ್ದು ಅಂತ ಇದ್ದೀರ, ಮದುವೆ ಆಗಿ ಅಂತೆಲ್ಲ ತುಂಬ ಸ್ನೇಹಿತರೆಲ್ಲ ಇದು ಮಾಡಿದ್ರು. ಆವಾಗ ಅದು ಸಮಯ, ಸಂದರ್ಭ, ಕೆಲವು ಋಣಾನುಬಂಧ ಅಂತ ಹೇಳೋದು. ಹಾಗೆ ನಾನೇ ಹೇಳಿದೆ, ನೀವು ಮದುವೆ ಆಗಿದೆಯಾ ಅಂತ ಕೇಳಿದೆ. ಇಲ್ಲ, ಮದುವೆ ಆಗಿಲ್ಲ. ಏನಾಗಿದ್ರು ಅವರು? ಅವರು ಒಂದು ಮೆಡಿಕಲ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿದ್ಲು. ಆವಾಗ ನಾನು ಕೇಳಿದಾಗ ಅವರು, ಏನು ಹೆಸರು? ವೇಣಿ ಅಂತ. ಪೂರ್ತಿ ಹೆಸರು ನಾಗವೇಣಿ ಅಂತ. ನಾಗವೇಣಿ ಅಂದರೆ ಬೈದು ಬಿಡ್ತಾಳೆ, ವೇಣಿ ಅಂತ ಮಾತ್ರ. ಏನಕ್ಕೆ ಬೈ ನಾಗವೇಣಿ ಅಂದರೆ? ಅದೇ ಅವಳಿಗೆ ನಾಗವೇಣಿ ಅಂದರೆ ಹಳೆ ಹೆಸರು ಅಂದೆ. ನನಗೆ ಅವೆಲ್ಲ ಇಲ್ಲ, ನನಗೆ ಹಳೆ ಹೆಸರೇ ಚೆನ್ನಾಗಿರುತ್ತೆ ಅಂತ ನಾನು. ಸೊ ವೇಣಿ ಅಂತ ಅವಳು ಚೇಂಜ್ ಮಾಡಿಕೊಂಡು, ಆಮೇಲೆ ನಾನೇ ಕೇಳಿದೆ, ಯಾಕೆ ಮದುವೆ ಆಗಬಾರ್ದು ಅಂದರೆ. ಫಸ್ಟ್ ಹೆಂಗೆ ಶುರು ಆಯಿತು ಅಂದರೆ, ನಿಮ್ಮ ಮಿಸ್ಸಸ್ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರು. ನನಗೆ ಸಿಟ್ಟು ಬಂತು. ಏನಮ್ಮ, ದಿನ ಪೇಪರಲ್ಲಿ ಎಷ್ಟೋ ಸಲ ಬಂದಿದೆ, ಬ್ರಹ್ಮಚಾರಿಗಳ ಸಂಘದ ಅಧ್ಯಕ್ಷ ಹಾಗೆ ಅಂತೆಲ್ಲ ಬಂದಿದೆ, ಮದುವೆನೇ ಆಗಲ್ಲ ಅಂತ ಇದು ಅವಿವಾಹಿತರಾಗಿ ಇದ್ದಾರೆ ಹಾಗೆ ಅಂತೆಲ್ಲ ಬಂದಿದೆ ಎಷ್ಟೋ ಸಲ. ಇಲ್ಲ ಸರ್, ನಾವು ಗೊತ್ತಾಗಲಿಲ್ಲ, ಸಾರಿ ಅಂತ. ಯಾಕೆ ಸರ್ ಮದುವೆ ಆಗಿಲ್ಲ ಅಂತ. ನಮ್ಮನ್ನು ಯಾರಮ್ಮ ಮದುವೆ ಆಗ್ತಾರೆ ಅಂತ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ಅಲ್ಲ, ಆಗ ನೀವು ಪೇಪರ್ಗಳಲ್ಲಿ ಕೆಲವು ಟೈಮಲ್ಲಿ ಬಂದಿತ್ತು, ಸಿನಿಮಾದವ್ರಿಗೆ ಹೆಣ್ಣು ಕೊಡಲ್ಲ ಅಂದ್ಬಿಟ್ಟು ಅಂತ. ಹಾಗೆ ನಿಮಗೆ ಯಾರಿಗೆ ಹೆಣ್ಣು ಕೊಡಲ್ಲ, ನಿಮಗೆ ಮದುವೆ ಆಗೋರು ಪುಣ್ಯವಂತರು ಅಂತ ನಾನು ಹೇಳಿದೆ. ಹಿಂಗೆ ಕ್ಯಾಜುವಲಾಗಿ ಹೇಳಿದೆ. ನಾನು ಈಗ ಯೋಚನೆ, ಸರಿ, ಆ ಪುಣ್ಯವಂತರು ನೀವು ಯಾಕೆ ಆಗಬಾರ್ದು ಅಂತ ಕೇಳಿದೆ. ತಕ್ಷಣ ಬಿಚ್ಚಿಬಿದ್ಲು. ಸರ್, ತಮಾಷೆ ಮಾಡಬೇಡಿ ಸರ್ ಅಂತ. ತಮಾಷೆ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತಂದೆ. ಆವಾಗ ಅವಳು ಸೈಲೆಂಟ್ ಆಗ್ಬಿಟ್ಲು, ಸೀರಿಯಸ್ ಆಗ್ಬಿಟ್ಲು. ಅಲ್ಲ, ನಿಜವಾಗ್ಲೂ ಹೌದಾ ಸರ್? ಹೌದು ಮ್ಯಾಮ್, ನಿಜವಾಗ್ಲೂ ತಮಾಷೆ ಮಾಡ್ತಾಯಿಲ್ಲ, ನಾನು ಕಾಗೆ ಹರಿಸ್ತಾ ಇಲ್ಲ, ಮನೆಯವ್ರನ್ನ ಕೇಳಿ ಅಂತ. ಸೊ ಆಯಿತು, ಕೇಳ್ತೀನಿ ಸರ್. ಅವ್ರ ಅಪ್ಪ ತೀರೋಗಿದ್ದಾರೆ, ಮೊದಲೇ ತೀರೋಗಿದ್ದರು. ಅಮ್ಮನ ಹತ್ರ ಕೇಳಿ, ತಂಗಿ ಹತ್ರ ಎಲ್ಲ ಕೇಳಿದಾಗ ಅವರು, ಹೌದಾ, ನಿಜವಾಗ್ಲೂ ಅವರು ಹೋಗ್ತಾರಾ ಅಂತ ಅವರೇ ಕೇಳಿದಪ್ಪ. ಆಯಿತು, ನಮ್ಮದೇನು ಅಭ್ಯಂತರ ಇಲ್ಲ ಅಂದರು. ಸೊ ಹಾಗೆ ಅವಳು
ಅಭ್ಯಂತರ ಇಲ್ಲ ಅಂತ ಹೇಳಿದ್ಲು. ಸೊ ಹಾಗೆ ಶುರುವಾಯಿತು. ಆಮೇಲೆ ಈಗ ನೋಡಿದ್ರೆ ಆ ಟೈಮಲ್ಲಿ ನಂದು ಫುಲ್ಲು ಡೌನ್ಫಾಲ್ ಟೈಮ್. ಮದುವೆ ಮಾಡೋದಕ್ಕೆ ದುಡ್ಡಿಲ್ಲ. ನಂದು ಮದುವೆ ಅಂತಂದರೆ ನಂದು ಬಳಗ ಎಷ್ಟು, ಕಿರುತೆರೆಯಲ್ಲಿ ಒಂದಷ್ಟು ಜನ ಇದ್ದಾರೆ, ಪತ್ರಿಕೋದ್ಯಮದಲ್ಲಿ ಒಂದಷ್ಟು ಜನ ಇದ್ದಾರೆ, ಸಿನಿಮಾದಲ್ಲಿದ್ದಾರೆ. ಅಷ್ಟು ಜನಕ್ಕೆ ನನಗೇನು ಊಟ ಹಾಕೋ ಯೋಗ್ಯತೆಯೇ ಇಲ್ಲ. ಸೊ ಅದಕ್ಕೆ ಸೈಲೆಂಟಾಗಿ ಪಳನಿಯಲ್ಲಿ ಮದುವೆ ಆದೆ ನಾನು. ಕಳತನದಲ್ಲಿ? ಕಳತನದಲ್ಲಿ ಆದೆ. ಉಪೇಂದ್ರನ್ ಥರ? ಹೌದೌದು, ಅದೇ ಉಪೇಂದ್ರನದೇ ಸ್ಫೂರ್ತಿ ಆಯ್ತು ನನಗೆ. ಅಲ್ಲಿ ಹೋಗಿ ಮದುವೆ ಕೂಡ ಏನಂತಂದರೆ ದೇವ್ರ ಮುಂದೆ ನಿಂತು ತಾಳಿ ಕಟ್ಟೋದಷ್ಟೇ. ಅವ್ರ ಕಡೆಯಿಂದ ಒಂದು 7-8 ಜನ, ನನ್ನ ಕಡೆಯಿಂದ ಒಂದು 7-8 ಜನ. ಅದು ಮದುವೆ ಥರ ಇರಲಿಲ್ಲ. ದೇವರ ಮುಂದೆ ಭಕ್ತರು ಎಲ್ಲ ನಿಂತಿರ್ತಾರಲ್ಲ, ಆ ಥರ ನಿಂತಾಗ ಅಲ್ಲೇ ಒಂದು ಹಿಂಗೆ ತಾಳಿ ಕಟ್ಟೋದು. ಆ ತಾಳಿ ಕಟ್ಟಿದ್ದನ್ನು ಒಬ್ಬ ನೋಡಿ ಮೆಲ್ಲ ಕಿವಿಯಲ್ಲಿ ಯಾವ್ದು ಸರ್ ಶೂಟಿಂಗು ಅಂತ ಅಂದ. ತಕ್ಷಣ ಇಲ್ಲಿ ಯಾರು ಕನ್ನಡದವರು ಅಂತ. ಶೂಟಿಂಗಲ್ಲಪ್ಪ, ನಿಜವಾಗ್ಲೂ ಮದುವೆ ಆಗ್ತಾಯಿದ್ದೀರಾ ಅಂತೇಳಿ ಅವನು ಓಡೋದ. ಇಲ್ಲಿ ಬಂದು ಬರೋಷ್ಟೊಳಗೆ ಸುದ್ದಿ ಆಗಿತ್ತು. ಅಲ್ಲ, ಓಡೋಗಿದ್ದು ಯಾರು ಹುಡುಗ? ಅದು ಹುಡುಗ ಕನ್ನಡದವನೇ. ಅವನ ಸುದ್ದಿ ಕೇಳಿ ಯಾರ್ಯಾರಿಗೆ ಹೇಳ್ಬೇಕು ಅಂತ ಹೋದ್ನ ಗೊತ್ತಿಲ್ಲ, ಹೋದ ಅವನು. ಇಲ್ಲಿ ಬಂದರೆ ಗುರುಕಿರಣ್ ಗರಂ ಆಗಿದ್ರು. ಯಾಕಂತಂದರೆ ನಾವು ಒಂದು ಟೆಂಪೋ ಟ್ರಾವೆಲರ್ ಹೋಗ್ತಾ ಇರುವಾಗ ಗುರುಕಿರಣ್ ನನಗೆ ಫೋನ್, ಅಣ್ಣ ಮಾಂಗಲ್ಯ ಅಂತ ಒಂದು ಸೀರಿಯಲ್ಗೆ ಟೈಟಲ್ ಸಾಂಗ್ ಬರೀಬೇಕು ಅಂತ. ಆ ಟೈಮಲ್ಲಿ ರವಿಕಿರಣ್ ಡೈರೆಕ್ಟ್ರು ಪ್ರೊಡ್ಯೂಸರು, ಗುರುಕಿರಣ್ ಮ್ಯೂಸಿಕ್ಕು, ನಂದು ಸಾಹಿತ್ಯ, ಇದು ಕಾಂಬಿನೇಷನ್. ಇದು ಮಾಂಗಲ್ಯ ಕೂಡ ಅವರು ಮನೋಹರ್ ಬರೀತಾನಂತ ನನಗೆ ಫೋನ್ ಮಾಡಿ, ಅಣ್ಣ ಬರಿಬೇಕು ಸಾಂಗ್ ಗುರು, ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೀನಿ ಅಂತ. ನಾನು ಸ್ವಲ್ಪ ಬೆಂಗಳೂರು ಬಿಟ್ಟು ದೂರ ಹೋಗ್ತಾ ಇದ್ದೀನಿ, ಬರೆಯೋಕ್ಕಾಗಲ್ಲ, ನೀವು ಬೇರೆ ಯಾರ ಕೈಲಾದರೂ ಬರೆಸಿ. ನೀವು ಹಿಂಗೆ ಹೇಳಿದ್ರೆ ನನಗೆ, ಅಲ್ಲ ಅದು ಅಲ್ಲಣ್ಣ, ಇದು ಮಾಂಗಲ್ಯ ಅಂತ ಸೀರಿಯಲ್ಲು, ನೀವು ನಾನು ಮ್ಯಾಟ್ರೆಲ್ಲ ಕೊಡ್ತೀನಿ, ನೀವು ಬರೆದುಬಿಡಿ ಹೋಗ್ತಾ. ಇಲ್ಲ ಗುರು, ನಾನು ಮೂಡಲಿಲ್ಲ, ಒಂದು ಸ್ವಲ್ಪ ಫ್ರೆಶ್ ಆಗಬೇಕು, ಅದಕ್ಕೆ ಸ್ವಲ್ಪ ನೆಮ್ಮದಿ ಬೇಕು ನನಗೆ ಅಂತ. ಇಲ್ಲಿ ಬಂದ ಮೇಲೆ ಈ ಸುದ್ದಿ ಎಲ್ಲ ಗೊತ್ತಾದ ಮೇಲೆ, ಅಲ್ಲ ಮಾಂಗಲ್ಯ ಸೀರಿಯಲ್ಗೆ ಬರೆಯಲ್ಲ, ನನಗೆ ನೆಮ್ಮದಿ ಬೇಕು ಅಂತ ಹೋದವರು, ನೀವು ಮಾಂಗಲ್ಯ ಕಟ್ಟೋದಕ್ಕೆ ಹೋಗಿದ್ರಲ್ಲ, ಮದುವೆ ಅಂದರೆ ನೆಮ್ಮದಿನ ನಿಮಗೆ ಅಂತ ಕಿಂಡಲ್ ಮಾಡಿದರು, ಬೇಜಾರು ಮಾಡಿ. ಆಮೇಲೆ ನನಗೆ ಪಶ್ಚಾತ್ತಾಪ ಆಯಿತು. ನಾನು ಯಾರಿಗೂ ಹೇಳದೆ ಹೋಗಿ ತಪ್ಪಾಯಿತು. ಎಲ್ಲರಿಗೂ ನಮ್ಮ ಸ್ನೇಹಿತರ ಬಳಗಕ್ಕೆಲ್ಲಾದರೆ ಹೇಳಬೇಕಾಗಿತ್ತು, ಅಣ್ಣವ್ರ ಮನೆಗೆ ಹೇಳ್ಬೇಕಾಯ್ತು, ಭಾರತಮ್ಮ ಅವ್ರಿಗೆ ಹೇಳ್ಬೇಕಾಯ್ತು, ವಿಷ್ಣು ಸರ್ಗೆ ಹೇಳ್ಬೇಕಾಯ್ತು, ಹಂಸಲೇಖ ಸರ್ಗೆ ಮಾತ್ರ ಹೇಳಿದ್ದೆ. ಸೊ ಹೀಗೆ ಆ ಥರ ಆಯಿತು. ಮತ್ತು ನಿಧಾನ ಅದು ಸೆಟ್ರೇಟ್ ಆಯಿತು ಲೈಫು. ಯಾರ್ಯಾರು ಬೈದರು? ಬೈದಿದ್ದು ಗುರುಕಿರಣ್ ಒಬ್ಬರೇ, ಇನ್ಯಾರು ಬೈದಿಲ್ಲ. ಕೇಳಲಿಲ್ಲ ಅಂತ ಬೇಜಾರಾಗಿರುತ್ತೆ. ಪಾರ್ವತಮ್ಮ ಅವರಿಗೆ ಒಂಚೂರು ಆಯ್ತು. ಅವರಿಗೂ ನಾನು ಇವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋದಾಗ ಅವರು ಸೀರಿಯಸ್ ಆಗಿದ್ದರು, ಏನು ನಗಲಿಲ್ಲ. ಆಮೇಲೆ ಸೀರೆ ಎಲ್ಲ ಕೊಟ್ಟು ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು, ಆದರೂ ಸೀರಿಯಸ್ ಆಗಿದ್ರು. ಅದೊಂದು ಹೇಳಲಿಲ್ಲ ಅಂತನಾ? ಹೇಳ್ಬೋದಾಗಿತ್ತು. ನನ್ನ ತಪ್ಪು, ಎಲ್ಲ ನನ್ನ ತಪ್ಪೆ. ಅದೊಂದು ಇವತ್ತಿಗೂ ಅದು ಕೊರಿತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಖರ್ಚಾಯಿತು ಮದುವೆಗೆ? ಏನೊಂದು 30,000 ಖರ್ಚಾಗಿರ್ಬೋದಷ್ಟೇ. ಭಾಳ ಸರಳ ವಿವಾಹ. ಸಿನಿಮಾದವ್ರಿಗೆ ಮದುವೆ ಆಗಲ್ಲ, ಹೆಣ್ಣು ಕೊಡಲ್ಲ ಅಂತ ಅಂದ್ಬಿಟ್ಟು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅವಾಗ? ಆವಾಗೆಲ್ಲ ಈ ಅಪಪ್ರಚಾರ ಇತ್ತು ಸಿನಿಮಾದವರ ಬಗ್ಗೆ. ಅಂದರೆ ಸಿನಿಮಾದವ್ರನ್ನ ಕಂಡಾಗ ಎಲ್ಲರಿಗೂ ಕುತೂಹಲ, ಅದರಲ್ಲೂ ಅವರ ಖಾಸಗಿ ವಿಚಾರ ಕುತೂಹಲ. ಆಮೇಲೆ ಅದಕ್ಕೆ ಸರಿಯಾಗಿ ಕೆಲವು ಘಟನೆಗಳು ನಡೀತವೆ. ಆ್ಯಕ್ಚುಲಿ ನೋಡಿದ್ರೆ ಸಿನಿಮಾದವರಿಗಿಂತ ಹೊರಗಡೆ ಬೇರೆ ಬೇರೆ ವಿಭಾಗದವರು ಕೆಟ್ಟ ಕೆಲಸ ಸಾಕಷ್ಟು ಮಾಡ್ತಾರೆ. ಸಿನಿಮಾದವರು ಮನುಷ್ಯರೇ, ಅಲ್ಲಿ ಕೆಲವರು ಮಾಡ್ಬೋದು, ತಪ್ಪುಗಳು ಮಾಡ್ಬೋದು, ಆದರೆ ಅದು ಹೈಲೈಟ್ ಆಗುತ್ತೆ ಮಾಧ್ಯಮದ ಮೂಲಕ. ಯಾಕಂದರೆ ಎಲ್ಲರಿಗೂ ಕುತೂಹಲ ಅದೇ. ಹಾಗಾಗಿ ಸಿನಿಮಾದವ್ರ ಬಗ್ಗೆ ಅದೊಂದು ಅಸೂಯೆ ಇರ್ಬೋದು, ಅಸೂಯೆಯಿಂದ ಇರ್ಬೋದು, ಸಿನಿಮಾದವರು ಸರಿ ಇಲ್ಲ ಅಂತ ಹೇಳೋದು. ಹಾಗಾಗಿ ಹೆಣ್ಣು ಕೊಡಲ್ಲ ಅಂತ ಕೆಲವರಿಗೆ ಪೊಲೀಸ್ನವ್ರಿಗೆ ಕೊಡಲ್ಲ, ಲಾಯರ್ ಅವರಿಗೆ, ಆಮೇಲೆ ಮನೆ ಬಾಡಿಗೆನೂ ಅಷ್ಟೇ, ಸಿನಿಮಾದವ್ರಿಗೆ ಬಾಡಿಗೆ ಕೊಡಲ್ಲ
ಲಾಯರ್ಗಳಿಗೆ ಬಾಡಿ ಕೊಡಲ್ಲ, ಪೊಲೀಸ್ನವ್ರಿಗೆ ಬಾಡಿ ಕೊಡಲ್ಲ. ಇವೆಲ್ಲ ಒಂದು ಜನರ ಒಂದು ಅಭಿಪ್ರಾಯ, ತಪ್ಪು ಅಭಿಪ್ರಾಯ ಇರ್ಬೋದು. ಅವರು ಕೊಟ್ಟರೆ ಅಪಾಯ ಹಾಗೆ ಅಂತ ಇರ್ಬೋದು. ಆ ಥರ ಆ್ಯಕ್ಚುಲಿ ನೋಡಿದ್ರೆ ನೀವು ಸಿನಿಮಾದಲ್ಲಿ ಮದುವೆ ಆಗಿದ್ದಾರಲ್ಲ, ಅವರು 2ನೇ ಸಂಬಂಧದವ್ರನ್ನೂ ಮದುವೆ ಆಗಿದ್ದಾರೆ, ಮತ್ತು ತುಂಬ ವಯಸ್ಸಾಗಿಯೂ ಮದುವೆ ಆಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಆ ಸಂಬಂಧಗಳು ಏನು ಮುರಿದು ಬಿದ್ದಿದ್ದು ಯಾವುದಿಲ್ಲ. ಹಾಗೆ ನೋಡಿದ್ರೆ ಹೊರಗಡೆ ಬೇಕಾದಷ್ಟು ಬ್ರೇಕಪ್ ಆಗಿದೆ. ಸಿನಿಮಾದವ್ರಿಗೆ ಒಂದು ಆ ಥರ ಒಂದು ಕಳಂಕ ಇದೆ ಅಷ್ಟೇ. ಅಂದಿತ್ತು, ಇವತ್ತು ಇದೆಯಾ? ಇವತ್ತು ತುಂಬ ಬದಲಾಗಿದೆ. ಇವತ್ತು ಯಾರನ್ನ ಯಾರು ಕೇರ್ ಮಾಡ್ತಾಯಿಲ್ಲ. ಯಾಕಂತಂದರೆ ಇವತ್ತು ಮಾಧ್ಯಮ ಒಂದು ಯಾಕೆ ಈ ಅಸೂಯೆ ಬರುತ್ತೆ ಜನಕ್ಕೆ ಅಂತಂದರೆ, ಆಗ ಮಾಧ್ಯಮ ಇರಲಿಲ್ಲ ಅಷ್ಟೊಂದು. ಆಮೇಲೆ ಎಲ್ಲರಿಗೂ ಏನಾಗುತ್ತೆ, ನಾನು ಎಕ್ಸ್ಪೋಸ್ ಆಗಬೇಕು, ನಾನು ಒಂದು ಈ ಫೀಲ್ಡಲ್ಲಿ ಕಾಣಿಸ್ಕೋಬೇಕು, ಅವೆಲ್ಲ ಇರ್ತಿತ್ತು. ಇವಾಗ ಈ ಯೂಟ್ಯೂಬ್ ಬಂದಮೇಲೆ ಎಲ್ಲರೂ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿ, ಗೃಹಿಣಿಯರೆಲ್ಲ ಯೂಟ್ಯೂಬಲ್ಲಿ ಅವ್ರದ್ದು ರೀಲ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ನಂದೇ ಇತ್ತೀಚೆಗೆ ಇದ್ರದ್ದು ನಮ್ಮೂರ ಹುಡುಗದ್ದು ಅಂಬಾಲೆಲೆ ತಾಂಬುಲೆಲೆ ಅಂಬಾರದ ಮಾವಿನೆಲೆ, ಆ ಹಾಡು ಒಂದು 10 ಕೋಟಿವರೆಗೆ ರೀಲ್ಸ್ ಆಗಿದೆ. ಅಷ್ಟು ಹೆಣ್ಮಕ್ಳು ಅದನ್ನು ರೀಲ್ಸ್ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ತಾವು ಎಕ್ಸ್ಪೋಸ್ ಆಗಬೇಕು, ನಮ್ಮ ಪ್ರತಿಭೆ ತೋರಿಸ್ಬೇಕು ಅಂತ ಆದಾಗ ಅವರಿಗೊಂದು ಸಮಾಧಾನ ಆಗುತ್ತೆ, ನಾನು ಅದರಲ್ಲಿ ಕಾಣಿಸ್ಕೊಂಡಿದ್ದೀನಿ ಸ್ಕ್ರೀನಲ್ಲಿ ಅಂತ. ಆಗುತ್ತೆ ಆಟೋಮೆಟಿಕ್ಕಾಗಿ ಅಸೂಯೆ ಕಡಿಮೆ ಆಗುತ್ತೆ. ಹೀಗಾಗಿ ಈಗ ಸಿನಿಮಾದವ್ರ ಬಗ್ಗೆ ಕೆಟ್ಟ ಮಾತು ಹೇಳೋದು ಅಥವಾ ಈ ಥರ ಅಭಿಪ್ರಾಯಗಳು ಎಲ್ಲ ಈಗ ಕಡಿಮೆ ಆಗಿದೆ. ಒಂದು ಸಲ ಮನುಷ್ಯನಿಗೆ ತಾನು ಬಯಸಿದ್ದು ಸಿಕ್ಕಿದಾಗ ಅವನು ಇನ್ನೊಬ್ಬರ ಬಗ್ಗೆ ಹೇಳೋದಿಲ್ಲ, ಏನಂತ ಕಳಂಕ ಹೇರೋದಿಲ್ಲ.